ಸರ್ ಇವತ್ತು ಚನ್ನಪಟ್ಟಣದಲ್ಲಿ ಸಭೆ ಮಾಡಿದ್ರೆ ಯಾವ ರೀತಿ ಇತ್ತು ಸರ್ ರೆಸ್ಪಾನ್ಸ್? ಅಂದ್ರೆ ಜನರೆಲ್ಲ ಬಂದು ಎಷ್ಟು ಅರ್ಜಿ ಕೊಟ್ಟರೆ ಯಾವುದು ಪ್ರಮುಖವಾದ ಸಮಸ್ಯೆ ಇತ್ತು? ಸಭೆ ಅಲ್ಲಪ್ಪ, ಅವರ ನೋವು, ಅವರ ಸಮಸ್ಯೆ, ಅವರ ಕಷ್ಟ, ಅವರ ದುಃಖ. ಇಷ್ಟು ದಿನ ಅವರಿಗೆ ಖಾತೆ ಆಗಿಲ್ಲ, ಸೈಟ್ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಒಂದು ಮೀಟಿಂಗ್ ಆಗಿಲ್ಲ. ಸೊ ಅದನ್ನ ಅವ್ರಿಗೆಲ್ಲ ಕೇಳೋಣ ಅಂತ ಬಂದಿದ್ದೀನಿ. ನೋಡಿದ್ರೆ ನೀವೇ ಜನ ಇನ್ನ ಯಾವ ರೀತಿ ಕ್ಯೂ ನಿಂತ್ಕೊಂಡು ಅರ್ಜಿ ಕೊಡ್ತಾ ಇದ್ದಾರೆ ಅಂತ. ಅವ್ರು ಯಾರಿಗೂ ನಾವು ಕರ್ಕೊಂಡ್ ಬಂದಿಲ್ಲ, ಅವ್ರಿಗೆ ತಿಳಿಸಿದೀವಿ ಅಷ್ಟೇ. ಅರ್ಜಿ ಕಳ್ಸಿಕೊಟ್ಟಿದ್ದೀವಿ, ಅವ್ರವ್ರ ಇಟ್ಕೊಂಡು ಬಂದಿದ್ದಾರೆ. ಅವ್ರು ಯಾರು ನೋವು ಇದೆಯೋ ಅವ್ರು ತಂದು ಕೊಡ್ತಾ ಇದ್ದಾರೆ. ಇನ್ನ ಮಿಕ್ಕಿದ್ದವರು ಯಾರೇ ಆಗ್ಲಿ ಇವತ್ತು ಕೊಡಕ್ಕಾಗದೆ ಹೋದವ್ರಿಗೆ ಅವ್ರಿಗೂ ಕೂಡ ನಾನು ಪ್ರತ್ಯೇಕವಾಗಿ ತಾಲೂಕು ಆಫೀಸಲ್ಲಿ ಒಂದು ಸಪರೇಟ್ ಕಚೇರಿ ಮಾಡ್ತೀನಿ. ಅವರೇ ನೇರವಾಗಿ ಬಂದು ತಾಲೂಕು ಆಫೀಸ್ಗೂ ಇಲ್ಲಿ ಬರಕ್ಕೆ ಸಂಕೋಚ ಆದವರು, ಇಲ್ಲಿ ಬರಕ್ಕಾಗದೆ ಹೋದವರು, ಸಮಸ್ಯೆ ಇರೋರು, ಅವ್ರ ಮನೆ ಬಾಗಿಲಿಗೆ ಅರ್ಜಿ ಹೋಗಿದೆ, ಅವರೇ ಬಂದು ಅರ್ಜಿಯನ್ನ ಕೊಡಬಹುದು. ಅರ್ಜಿಗಳನ್ನ ಮನೆ ಮನೆಗೆ ತಲುಪಿಸಿ ಅಲ್ಲಿ ಸಮಸ್ಯೆಗಳನ್ನ ಟಿಕ್ ಹಾಕಿ ಕೊಡುವಂತದ್ದು ಈ ಜನಸ್ಪಂದನ ಕಾರ್ಯಕ್ರಮ ಏನಿದೆ ಸರ್, ಇದು ಯಾವ ಹೊಸ ತರ ಅಂತ ಬಹಳಷ್ಟು ವ್ಯವಸ್ಥೆ ಇದೆ. ಗೌರ್ಮೆಂಟೇ ಮನೆಗೆ ಹೋಗ್ತಾ ಇದೆ, ನಿಮ್ ಪ್ರಾಬ್ಲಮ್ ಏನಿದೆ ಅಂತ ಕೇಳ್ತಾ ಇದೆ. ಅವರು ಕೆಲವರು ಪ್ರಾಬ್ಲಮ್ನ ಕೊಡ್ತಾ ಇದ್ದಾರೆ. ನಾನೇನ್ ಮಾಡ್ತೀನಿ, ಇದಾದ ಮೇಲೆ ಸಪರೇಟ್ ಒಂದು ಮೀಟಿಂಗ್ ಮಾಡ್ತೀನಿ. ಆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಆಫೀಸರ್ಸ್ ಏನೇ ಇರಲಿ, ಕೆಲವು ಪೆನ್ಷನ್ ಇರ್ಬೋದು, ಕೆಲವು ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ರಸ್ತೆ ಇರ್ಬೋದು, ಸೈಟ್ ಇರ್ಬೋದು, ಸಾಲ ಇರ್ಬೋದು. ಅವ್ರು ಯಾರು ಬೀದಿ ವ್ಯಾಪಾರ ಮಾಡಬೇಕು ಅಂತಾನೆ, ಸಾಲ ಹಸು ಇಟ್ಕೋಬೇಕು ಅಂತ ಅಂತಾನೆ, ಆ ಡಿಪಾರ್ಟ್ಮೆಂಟ್ ಇಂದ ಕೊನೆಗೆ ನಾನು ಹೇಳಿದ್ದೀನಿ ಕೆಲವು ಸ್ಕೀಮ್ಸ್ ಎಲ್ಲ ಇದೆ. ಬೋರ್ವೆಲ್ ಹಾಕ್ಸ್ಕೋಬೇಕು ಅಂತಾನೆ, ಬೋರ್ವೆಲ್ ಹಾಕ್ಸ್ಕೋಬೇಕು ಅಂತಾನೆ, ಗಂಗಾ ಕಲ್ಯಾಣ ಸ್ಕೀಮ್ ಇದೆ. ಬೇರೆ ಬೇರೆ ಏನೇ ಕೆಲಸ ಇದ್ರು ಎಲ್ಲ ಅಟೆಂಡ್ ಮಾಡ್ತಾರೆ. ಸರ್ ಅಧಿಕಾರಿಗಳೇ ಬಗೆಹರಿಸಬಹುದು, ನಿಮ್ಮ ತನಕ ಬರುವಂತಹ ಪರಿಸ್ಥಿತಿ ಬಂತಲ್ಲ ಸರ್, ಅಧಿಕಾರಿಗಳು ಸರಿಯಾಗಿ ಅಧಿಕಾರಿ ಏನ್ ಮಾಡ್ತಾರೆ, ನಾವು ರಾಜಕಾರಣಿಗಳು ಕರೆಕ್ಟ್ ಆಗಿದ್ರೆ ಅಧಿಕಾರಿಗಳು ಕರೆಕ್ಟ್ ಆಗಿರ್ತಾರೆ. ಅವ್ರಿಗೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕು. ಈಗ ನಾನು ಡೈರೆಕ್ಷನ್ ಕೊಟ್ಟೆ, ನೀನೇ ಹೋಗಿ ಮನೆ ಬಾಗಿಲಿಗೆ ಅರ್ಜಿ ಕೊಡಪ್ಪ ಅಂತ. ನಮ್ಮ ಕಾರ್ಯಕರ್ತರು ಮಾಡಬಹುದು, ಬೇರೆ ವಿಚಾರ. ನನಗೆ ಟ್ರಾನ್ಸ್ಪರೆಂಟ್ ಆಗಬೇಕು. ಕೆಲವರೆಲ್ಲ ಏನ್ ಮಾಡ್ತಾರೆ, ಇದು ದುಡ್ಡು ಈಗ ಅವ್ನು ಯಾರೋ ಹೇಳ್ತಾ ಇದ್ರು, ಪಂಚಾಯತಿ ಚೇರ್ಮನ್ ಅಂತ ಇದ್ದಾರೆ, 15,000 ರೂಪಾಯಿ ಕೇಳ್ತಾ ಇದ್ದಾರೆ ಖಾತೆಗೆ ಅಂತ ಕೇಳ್ತಾ ಇದ್ರು. ಸೊ ಒಂದಿಬ್ರಿಗೆ ಬಿಸಿ ಮುಡಿಸಿದ್ರೆ ಮಿಕ್ಕಿದವರೆಲ್ಲ ಕರೆಕ್ಟ್ ಆಗಿರ್ತಾರೆ. ಈಗ ಯಾರ್ಯಾರಿಗೆ ಖಾತೆ ಆಗಬೇಕು, ಯಾರ್ಯಾರಿಗೆ ಏನ್ ಖಾತೆ ಮೊದಲು ಏನಿದೆ, ಈ ಸ್ವತ್ತು ಅಂತವರೆಲ್ಲ ಕಂಪ್ಲೀಟ್ ಎಲ್ಲ ಮನೆಮನೆಗೂ ಕಳಿಸಿಸ್ಬಿಟ್ಟು ಯಾರು ಕೊಟ್ಟಿರ್ತಾರಲ್ಲ ಅರ್ಜಿ, ಅವ್ರದೆಲ್ಲ ಮನೆಮನೆಗೆ ಕಳಿಸಿಸ್ಬಿಟ್ಟು ನಾನೇ ಪಂಚಾಯತಿಗಳಲ್ಲಿ ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು ಇರ್ತಾರೆ, ಒಂದೊಂದು ಪಂಚಾಯತಿಗೆ ಒಬ್ಬೊಬ್ರು ಅಧಿಕಾರಿ ಇರ್ತಾರೆ. ಅವರು ಈ ಅರ್ಜಿಗಳನ್ನೆಲ್ಲ ಕೂತ್ಕೊಟ್ಟು ಎಲ್ಲ ವಿಲೇವಾರಿ ಮಾಡ್ತಾರೆ. ಯಾವ್ದು ಆಗಲ್ಲ ಮಾಡ್ತಾರೆ, ಯಾವ್ದು ಆಗಲ್ಲ ಯಾಕಾಗಲ್ಲ ಅಂತ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ಟೀಕೆ ಮಾಡುವಂತದ್ದು ಸರ್, ಅಂದ್ರೆ ಇಷ್ಟು ದಿನ ಚನ್ನಪಟ್ಟಣ ಅವ್ರಿಗೆ ಕಾಣ್ತಿಲ್ವಾ? ಈಗ ಪ್ರತಿ ಪಂಚಾಯತಿ ವೈಸು ಸೀಟ್ ಖಾಲಿ ಇರ್ಲಿಲ್ವಲ್ಲ, ಪಾಪ ಖಾಲಿ ಇತ್ತಲ್ಲ, ಅವ್ರ ಅನುಭವ ಇತ್ತಲ್ಲ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದ್ರಲ್ಲ, ಅವರು ಅವ್ರ ಜನರ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರು ನನ್ನ ಮೀಟಿಂಗ್ ಬಂದಾಗ ಗೊತ್ತಾಯ್ತು ನನಗೆ ಏನು ಆಗಿಲ್ಲ ಇಲ್ಲಿ ಅಂತ. ಅದಕ್ಕೆ ಆಯ್ತಪ್ಪ, ನಂದೇ ಆದಂತ ಕಾರ್ಯಕ್ರಮ, ನಮ್ದೇ ಆದಂತ ಶೈಲಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಕನಕಪುರದಲ್ಲೂ ಮಾಡಿದ್ದೆ, ನೋಡಿದ್ರ ನೀವು? ಕನಕಪುರದಲ್ಲಿ ಬಂದಿದ್ರಲ್ಲ, ಜಿಲ್ಲೆಯಲ್ಲೂ ಎಲ್ಲಾ ಕಡೆನೂ ಮಾಡಿದ್ದೀವಿ, ರಾಮನಗರದಲ್ಲೂ ಮಾಡಿದ್ದೀವಿ, ಬೆಂಗಳೂರಲ್ಲೂ ಮಾಡಿದ್ದೀನಿ, ಇಲ್ಲೂ ಮಾಡ್ತಾ ಇದೀವಿ. ಸರ್ ಮೀಟಿಂಗ್ ಕೂಡ ಟೀಕೆ ಮಾಡಿದ್ದಾರೆ, ನೀವು ಮಾಧ್ಯಮದವ್ರನ್ನ ಹೊರಗಿಟ್ಟು ಅಧಿಕಾರಿಗಳ ಮೊಬೈಲ್ ಅನ್ನ ನಮ್ಮ ಸ್ಟೈಲ್ ಅದು. ಅಧಿಕಾರಿಗಳಿಗೆ ಎದುರಿಸಿದ್ವಿ ಅಂತ ಹೇಳ್ತಾರೆ ಸರ್. ಆಯ್ತು, ಎದುರಿಸಿದ್ರೆ ಕಂಪ್ಲೇಂಟ್ ಕೊಡಿ ಬಿಡಿ, ಕಂಪ್ಲೇಂಟ್ ಕೊಡಕ್ಕೆ ಅವ್ರಿಗೆಲ್ಲ. ಬೇರೆ ಕಡೆಯಿಂದ ಹೊಸ ವೋಟರ್ಸ್ಗಳನ್ನ ಮಾಡ್ಲಿಕ್ಕೆ ಎಲ್ಲ ಸೂಚನೆ ಕೊಟ್ಟಿದ್ದೀವಿ. ಹೊಸ ವೋಟರ್ಸ್ ಅಲ್ಲ, ನಮ್ಮ ಎಲೆಕ್ಷನ್ ಟೈಮಲ್ಲಿ ಅನೇಕರು ಮುಸಲ್ಮಾನರು ಎಲ್ಲ ಬಂದು ನಮ್ಮ ವೋಟ್ನ ತೆಗೆದಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಹೇಳಿದ್ರು. ಅದಕ್ಕೆ ಜಿಲ್ಲಾಧಿಕಾರಿಗಳು ಬೇರೆಯವರೆಲ್ಲ ಹೋಗಿ ಯಾರ್ಯಾರು ಇಲ್ಲಿದ್ದಾರೆ, ಯಾರ್ಯಾರ ಮನೆ ಇದೆ, ಯಾರ್ಯಾರು ವೋಟ್ ಇಲ್ಲ, ವಾಪಸ್ ಅವ್ರನ್ನ ಬರ್ಸ್ಕೊಳ್ಳಿ ಅಂತ ಹೇಳಿದ್ದೀವಿ ನಾವು. ಯಾವ ಹೊರಗಡೆಯಿಂದ ತಂದು ಒಬ್ಬನು ಹಾಕಕ್ಕಾಗಲ್ಲ, ಅದೆಲ್ಲ ಆಗದೆ ಖಾತೆ ಇಲ್ಲ. ಅದು ಅಲ್ಲಿಂದ ಮನೆಯಿಂದ ತೆಗೆದಾಕ್ಬೇಕಾದ್ರೆ ಅಲ್ಲಿ ಫಾರಂ ಕೊಡಬೇಕು, ಇಲ್ಲಿ ಸೇರಿಸಬೇಕು. ಈಗ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇದೆ, ಕಂಪ್ಯೂಟರ್ ಸಿಸ್ಟಮ್ ಇದೆ, ಅವನ ಹೆಸರು ಟೈಪ್ ಮಾಡಿದ್ರೆ ಅವ್ನು ಎಲ್ಲಿ ವೋಟ್ ಇದೆ ಅಂತ ಕಂಪ್ಲೀಟ್ ಬಂದ್ಬಿಡ್ತದೆ.
ಅಲ್ಲಿ ಆ ತರ ಎಲ್ಲ ಮಾಡಕ್ಕಾಗಲ್ಲ. ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಅಬ್ಜೆಕ್ಷನ್ ಫೈಲ್ ಮಾಡೋ ಒಂದು ಪ್ರೊಸೀಜರ್ ಇದೆ. ಅವ್ರು ಹೇಳ್ಬೋದು ಯಾರು ಏನ್ ಬೇಕಾದ್ರೂ ರೀಚೆಕ್ ಮಾಡ್ಬೋದು. ಪೋಲಿಂಗ್ ಏಜೆಂಟ್ಗಳು ಇರ್ತಾರಲ್ಲ, BLAಗಳು ಇರ್ತಾರಲ್ಲ, ಅವರೆಲ್ಲ ರೀಚೆಕ್ ಮಾಡಿ. ಯಾರ್ದು ಆ ತರ ಡಬಲ್ ಇರೋದು ಬೇಡ, ಎರಡು ಕಡೆ ಓಟಿರೋದು ಬೇಡ. ನಮ್ಗೆ ಯಾರಿಗಿಲ್ಲ ಮತದಾನದ ಹಕ್ಕಿಲ್ಲ, ಮತದಾನ ಹಕ್ಕು ಕೊಡಿಸ್ಬೇಕು. ಅದು ಲಾಸ್ಟ್ ಕೊನೆ ತಿಂಗಳನ್ನು 15 ದಿನವರೆಗೂ ಟೈಮ್ ಇರ್ತದೆ, ಅದನ್ನ ಮಾಡ್ಕೊಳ್ಳಿ ಅವರು. ಪತ್ರಾಲೇ ಹೋಗಿ ಕೂತ್ಕೊಂಡು ಮಲಿಕೋಬಿಡ್ರಿ. ಅಲ್ಲೇ ಪತ್ರ ಹಾಕಿ ಅಲ್ಲೇ ಮಲಗಿಬಿಡ್ಲಿ. ಬೆಡ್ ಹಾಸಿಗೆ ಹಾಸ್ಕೊಂಡು ಮಲಿಕೊಳ್ಳಿ. DK ಶಿವಕುಮಾರ್ ಅವರ ಚನ್ನಪಟ್ಟಣ ಎಂಟ್ರಿ ಮೈತ್ರಿ ನಾಯಕರಿಗೆ ಏನಾರ ಭಯ ಬೀಳಿಸಿದಾರ? ಗೊತ್ತಿಲ್ಲ ಪಾಪ, ಅವರೆಲ್ಲ ಯಾಕ್ರಿ ಭಯ? ಎಲ್ಲ ದೊಡ್ಡವರು ಇದ್ದಾರೆ. ಅವರ ಗೆಲುವಿನಿಂದಾಗಿ DK ಬ್ರದರ್ಸ್ ಅವರು ನಿದ್ದೆಗೆಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಹೌದಪ್ಪ, ನಮ್ ನಿದ್ದೆನೇ ಇಲ್ಲ, ಏನಿಲ್ಲ. ಜನ ಸೇವೆ ಮಾಡ್ಕೊಂಡೆ ನಮ್ ನಿದ್ದೆ ಇಲ್ಲ. ಏನ್ ಮಾಡಕ್ಕಾಗ್ತದೆ? ಅವ್ರು ನೋಡಿದ್ರೆ ಗಡಗಡ ಅಂತ ಗಿಡಕ್ತೀನಿ, ನಡುತ್ತಾ ಇದೀನಿ. ಸರ್, ಇಷ್ಟೆಲ್ಲ ಸಮಸ್ಯೆಗಳನ್ನು ನೋಡಿದಾಗ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಾಗ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಮಾಡಿಲ್ಲ ಅಂತ ಅನ್ಸುತ್ತೆ ಸರ್. ನನಗೇನಪ್ಪ, ಜನ ತೀರ್ಮಾನ ಮಾಡ್ತಾ ಇದ್ದಕ್ಕೆ ನಾನು ಯಾಕೆ ತೀರ್ಮಾನ ಮಾಡ್ತೀನಿ? ಸರ್, ಇವಾಗ ಪ್ರಮುಖವಾಗಿ 3 ಜನ DCMಗಳನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೇಂದ್ರದಲ್ಲಿ ಚರ್ಚೆ ನಡೀತಾ ಇದೆ. ಏನ್ ಪಾರ್ಟಿ ತೀರ್ಮಾನ ಮಾಡ್ತೀನಿ. ಅಧ್ಯಕ್ಷರು ಕೂಡ ಚೇಂಜ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಳಗೆ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇರುವಂತದ್ದು ಪಕ್ಷದಲ್ಲಿ. ನನಗೆ ಅವೆಲ್ಲ ಗೊತ್ತಿಲ್ಲ. ಸರ್, ಈಗ ಬೈ ಎಲೆಕ್ಷನ್ ಕಮಿಟಿ ಫಾರ್ಮ್ ಮಾಡಿದ್ದೀರಾ ಸ್ವಾಮಿ ನೇತೃತ್ವದ ಅಧ್ಯಕ್ಷರು ಚನ್ನಪಟ್ಟಣ? ಇಲ್ಲ, ನಮ್ಮ ಪಾರ್ಟಿಲಿ ಒಂದು ಪ್ರೊಸೀಜರ್ ಇದೆ. ಈಗ ನಾವು ಒಂದು ಟೀಮ್ ಕಳಿಸ್ತೀವಿ. ಈಗ ನಾವು ಅದಕ್ಕೆ ಪಾರ್ಟಿ ಆಗೋದಿಲ್ಲ. ಕಾರ್ಯಕರ್ತರ ಅಭಿಪ್ರಾಯ ಕೇಳ್ತೀವಿ, ಕೆಲವು ಮತದಾರ ಅಭಿಪ್ರಾಯನ ಕೇಳ್ತೀವಿ, ನಿಮ್ಮಂತವ್ರನ್ನ ಕೇಳ್ತೀವಿ. ಕೇಳ್ಬಿಟ್ಟು ಅವರೊಂದು ಒಂದು ರಿಪೋರ್ಟ್ ತಂದು ಕೊಡ್ತಾರೆ. ಎಲೆಕ್ಷನ್ ಕಮಿಟಿ ಇದೆ, ಸ್ಟೇಟ್ ಎಲೆಕ್ಷನ್ ಕಮಿಟಿ ಇದೆ, ಅಲ್ಲಿ ಕೂತ್ಕೊಳ್ತೀವಿ. ನಾನು, CM, ಬೇರೆ ಬೇರೆ ಸೆಕ್ರೆಟರಿಗಳು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾರು ಟಿಕೆಟ್ ಕೊಡಬೇಕು ಅಂತ ತೀರ್ಮಾನ. ಕಮಿಟಿಲಿ ನಿಮ್ಮ ಹೆಸರೇ ಫೈನಲ್ ಆದ್ರೆ ನೀವು ಸ್ಪರ್ಧೆ ಮಾಡ್ತೀರಾ ಸರ್? ಅನ್ಕೊಂಡಿದ್ದೀನಿ ಪಾರ್ಟಿ ಏನ್ ಹೇಳ್ತದೆ ನಾನು ಕೇಳಬೇಕು, ಎಲ್ಲರೂ ಕೇಳಬೇಕು. ಪಾರ್ಟಿ ಇಂಪಾರ್ಟೆಂಟ್. ನಾನೇ ಅಧ್ಯಕ್ಷ ಆಗಿದ್ದು, ಅಲ್ಟಿಮೇಟ್ಲಿ ನಮ್ಮ ಜನ ಎಲ್ಲ ಏನ್ ಹೇಳ್ತಾರೆ, ನಮ್ಮ ಲೀಡರ್ಸ್ ಏನ್ ಹೇಳ್ತಾರೆ, ಪಕ್ಷಕ್ಕೆ ಇದಕ್ಕೋಸ್ಕರ ಏನ್ ಹೇಳ್ತಾರೆ ಆ ಕೆಲಸನ ಎಲ್ಲರೂ ನಾನು ಮಾಡಬೇಕು. ನಮ್ಮ ಪಕ್ಷದ ಯಾವುದೇ ಮುಖಂಡರು ಮಾಡಬೇಕು. ಕನಕಪುರ ಮಾಡೋ ರೀತಿ ಚನ್ನಪಟ್ಟಣ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರೆ, ಆದ್ರೆ CP ಯೋಗೇಶ್ವರ ಅವರು ಕನಕಪುರದಲ್ಲಿ ಹೆದರಿಕೆ, ಬೆದರಿಕೆ ಈ ರೀತಿಯ ಮಾಡಲ್, ಭ್ರಷ್ಟಾಚಾರದ ಮಾಡಲ್ ನಮಗೆ ಬೇಡ ಅಂತ ಹೇಳಿದ್ದಾರೆ. ಅದು ಎಷ್ಟರ ಕಂಪ್ಲೇಂಟ್ಸ್ ಏನೋ ಬಂದಿದ್ಯಾ ಭ್ರಷ್ಟಾಚಾರದ್ದು? ನಿಮ್ಗೇನೋ ಬಂದಿದ್ಯಾ? ಸರ್, ಇವಾಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂದರ್ಭದಲ್ಲಿ ಕೊನೆ ಹಂತದವರೆಗೂ DK ಶಿವಕುಮಾರ್ ಏನಾದ್ರು ಪ್ಲಾನ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಲಾಸ್ಟ್ಗೆ ಕೈ ಚೆಲ್ಲಿದೆ. ಅದೇ ತರನಾಗಿ ಚನ್ನಪಟ್ಟಣ ಆಗುತ್ತಾ ಅಂತ? ಈಗ ನೋಡಪ್ಪ, ಜನ ನಮ್ಗೇನೋ ಬುದ್ಧಿ ಕಲ್ಸ್ಕೊಟ್ಟಿದ್ದಾರೆ. ಸುರೇಶ್ಗೂ ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ಅವನಿಗೆ ಜಾಸ್ತಿ ಓವರ್ಗೆ ಡ್ಯೂಟಿ ಮಾಡ್ತಿದ್ದ. ಕೋವಿಡ್ ಇಂದ ಹಿಡಿದು ಬೆಳಗ್ಗೆ ಸಾಯಂಕಾಲ ತಿರುಗಿ ರಾಗಿ ಎಲ್ಲ ಮಾಡ್ತಿದ್ದ. ಈಗ ಪಾಪ ಡಾಕ್ಟರ್ಗೆ ಸರ್ವಿಸ್ ಮಾಡಲಿ. ಸುರೇಶ್ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಇನ್ನ ಅವರು ಜನ ಗೆದ್ಕೊಳ್ಳಿ. ನಿರೀಕ್ಷೆ ಇದೆಯಾ ಸರ್ ನಿಮಗೆ? ಮಂಜುನಾಥ್ ಅವರ ಕೆಲಸದ ಮೇಲೆ ನಿರೀಕ್ಷೆ ಗೊತ್ತಿಲ್ಲ. ಇನ್ನು ಈಗ ಹೆಂಗ್ ನಾನು ಹೇಳಿ ಸರ್? ಈಗ DK ಸುರೇಶ್ ಅವರು ಸ್ಪರ್ಧೆ ಮಾಡಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ. ಅವ್ರ ಹೆಸರೇನಾದ್ರು ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ನಾನಾಗ್ಲಿ ಸುರೇಶ್ ಆಗ್ಲಿ ಪಾರ್ಟಿ ಏನ್ ಹೇಳ್ತದೆ ನಾವೆಲ್ಲರೂ ಕೇಳಬೇಕು. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವರು ನಿಂತ್ಕೋಬೇಕು. ಪಾರ್ಲಿಮೆಂಟ್ಗೆ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲ. ಒಂದಿನ ನಾವು ಪಂಚಾಯತಿ ಸ್ಟೇಜ್ ಬಂದವನಲ್ಲ, ಅರ್ಜಿ ಹಾಕಿದವನಲ್ಲ. ಮತದಾರರು ಗಲಾಟೆ ಮಾಡಿದ್ರು, ಕಾರ್ಯಕರ್ತರು ಗಲಾಟೆ ಮಾಡಿದ್ರು, ಅರ್ಜಿ ಹಾಕಲಿಲ್ಲ, ಡೆಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ನಿಂತ್ಕೊಂಡ್ಬರ್ತಾರೆ. ಸೊ ಅವ್ರು ಯಾವುದೋ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ. ನಿನ್ನೆ ಕುಮಾರಸ್ವಾಮಿ ಅವರು ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಈ ಸರ್ಕಾರ ಹೀಗೆ ಇರಲ್ಲ, ಮುಂದೆ ನಮ್ಮ ಸರ್ಕಾರ ಬರುತ್ತೆ, ನೀವು ನಮ್ಮ ಕೈಗೆ ಸಿಗ್ತೀರಿ, ಎಚ್ಚರಿಕೆಯನ್ನು ಕೆಲಸ ಮಾಡಿ. ಆಯ್ತು, ಬಹಳ ಸಂತೋಷ, ಒಳ್ಳೆದಾಗಲಿ ಅವರು. ಸರ್, ಇನ್ನೂ ಒಂದು ಹೇಳಿದ್ರೆ ಸರ್, ರಾಮನಗರದ ಅಭಿವೃದ್ಧಿ ಆಗಿದ್ದೆ ನಾನು ಬಂದ ಮೇಲೆ, ನಾನು ರಾಮನಗರ ಜಿಲ್ಲೆಗೆ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಮಾತ್ರ ಆಗಿರೋದು. ಇಲ್ಲಿಗೆ ಇಂಡಸ್ಟ್ರಿ ತಂದಿದ್ದೆ ನಾನು. ಅವರು ಕಲ್ಲು ಹೊಡ್ಕೊಂಡು ಫಾರಿನ್ಗೆ ಸಪ್ಲೈ ಮಾಡ್ಕೊಂಡಿದ್ದು. ಕಲ್ಲು ಹೊಡಿತಾನೆ ಇದ್ದು, ಈಗ ಹೊಡಿತಾ ಇದ್ದೀನಿ. ಕಲ್ಲು, ಜಲ್ಲಿ, ಮಣ್ಣು, ಭೂಮಿ, ಹೊಲ ಉಳ್ಳೋದು ಎಲ್ಲ ಮಾಡ್ತಾರೆ. ಏನಿಲ್ಲ ಸರ್, ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್.
ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿದ್ದಾರೆ. ಯಾವ ಟಾರ್ಗೆಟ್ ಮಾಡ್ತಾರೆ? ನಿಮ್ಮ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾವ ಟಾರ್ಗೆಟ್? ಕೇಂದ್ರ ಸಚಿವರಾದ್ಮೇಲೆ ಅವರ ಧಾಟಿ ಚೇಂಜ್ ಆಗಿದೆ ಸರ್. ಕೇಂದ್ರ ಸಚಿವರಾದ್ಮೇಲೆ ಅವರ ಧಾಟಿ ಚೇಂಜ್ ಆಗಿದೆ. ಫುಲ್ ಆಫ್ ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ತಿದ್ದಾರೆ. ಒಳ್ಳೇದಲ್ವಾ ಪಾಪ? ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಎಲ್ಲ ಒಳ್ಳೇದಾಗಲಿ ಬಿಡಿ. ದಿನ ನೋಡ್ತಾ ಇದ್ದಲ್ಲ, ಒಳ್ಳೆ ಬದಲಾವಣೆ ಆಗಲಿ, ನಿಮ್ಗೂ ಒಳ್ಳೇದಾಗಲಿ, ಅವರಿಂದ ನಿಮ್ಗೂ ಒಳ್ಳೇದಾಗಲಿ, ನಿಮ್ಗೂ ಸೈಟ್ಗಳು ಬರಲಿ, ನಿಮ್ಗೂ ಮನೆ ಬರಲಿ, ನಿಮ್ಗೂ ಕಸ ಬರಲಿ, ನಿಮ್ಮ ಟಿವಿಗಳಿಗೂ ಎಲ್ಲ ಸ್ಟ್ರೆಂತ್ ಬರಲಿ, ನಿಮ್ಮ ಮಾಧ್ಯಮಕ್ಕೆಲ್ಲ ಬೇಕಾದ ಸಬ್ಸಿಡಿ ಕೊಡಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.